ದರ್ಶನ್ ಅವ್ರ ಬಗ್ಗೆ ಎರಡನೇ ವಿಷಯ ಹೇಳಬೇಕು ಅಂತಂದ್ರೆ, ದರ್ಶನ್ ಅವರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಅವರು ಎಲ್ಲೂ ಹೇಳ್ಕೊಂಡಿಲ್ಲ ಮತ್ತೆ ಹೇಳ್ಕೊಳ್ಳೋದು ಇಲ್ಲ. ಆದ್ರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ಕೊಂಡಾಗ ಒಬ್ಬ ವ್ಯಕ್ತಿ ಇಷ್ಟೊಂದು ಜನಕ್ಕೆ ಸಹಾಯ ಮಾಡಿದ್ದಾನೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅಂತ ಒಂದು ಒಳ್ಳೆ ಗುಣ ಅಂತ ನಾನು ಹೇಳ್ಬೋದು. ಯಾರು ನನಗೆ ಸಹಾಯ ಮಾಡಿಲ್ಲ, ನನ್ನ ಸಹಾಯ ಮಾಡಿದರೆ ದರ್ಶನ್ ಅವ್ರ ಹತ್ರ ಹೋದೆ. ಪಾಪ ಎಲ್ಲೋ ಇಟ್ಟಿದ್ದನ್ನ ಪಾಪ ಕೊಟ್ಟರು. ನಾನು ಬೇರೆಯವ್ರ ಹತ್ರ ಹೋಗಿ ಕೇಳಿದ್ದೀನಿ, ಹ್ಞೂ ಅಂದವರು ಆಮೇಲೆ ಫೋನ್ ಅವಾಯ್ಡ್ ಮಾಡಿಬಿಟ್ರು. ಯಾರು ಹೆಲ್ಪ್ ಮಾಡಲಿಲ್ಲ. ಬಹಳ ನೋವಾಯಿತು. ದರ್ಶನ್ ಕರೆದು ಹೇಳ್ತಾ ಇದ್ರು, ಪೇಮೆಂಟ್ ಜಾಸ್ತಿ ಕೊಡಿ ಅವರಿಗೆ, ತೀರಾ ಕಡಿಮೆ ಮಾಡಿ ಅವರನ್ನು ಚೌಕಾಸಿ ಮಾಡಬೇಡಿ, ಅವ್ರಿಗೂ ಕಷ್ಟ ಇರ್ತದೆ. ಸ್ವಲ್ಪ ಆವಾಗದಿಂದ ಸ್ವಲ್ಪ ಬೆಳೆದ್ವಿ. ಬೈಕ್ ತುಂಬ ಮುಖ್ಯ ಜೀವನದಲ್ಲಿ. ಯಾಕೆ ನಮಗೆ ಕಲಾವಿದರು ಓಡಾಡೋದಕ್ಕೆ ಅವ್ರು ಕೊಟ್ಟು ದುಡ್ಡಿಂದನೇ ನಾನು ಬೈಕ್ ತಗೊಂಡು, ದರ್ಶನ್ ಸರ್ ಕೊಟ್ಟು ದುಡ್ಡಿಂದ ಸಂಗೊಳ್ಳಿ ಸಿನಿಮಾ ಇಂಡಸ್ಟ್ರಿಗೆ ಬೇಕು ದರ್ಶನ್ ಅಂತವ್ರು. ಯಾಕಂದ್ರೆ ಜನ ಬದುಕ್ತಾರೆ, ಅವರಿಂದ ಊಟ ಸಿಗುತ್ತೆ ತುಂಬಾ ಜನಕ್ಕೆ. ದರ್ಶನ್ ಇಲ್ದಿರೋದು ಇಂಡಸ್ಟ್ರಿಗೆ ದುಡ್ಡು. ಒಂದ್ ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ, ಇನ್ನೊಂದ್ ಕಡೆ ಥಿಯೇಟರ್ಗಳಿಗೆ ಪಿಕ್ಚರ್ ಇಲ್ಲ, ಇನ್ನೊಂದ್ ಕಡೆ ಈ ಒಂದು 500 ಜನ 1000 ಜನ ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ ಕೂಡ. ದರ್ಶನ್ ಕರೆದು ಹೇಳ್ತಾ ಇದ್ರು, ಪೇಮೆಂಟ್ ಜಾಸ್ತಿ ಕೊಡಿ ಅವರಿಗೆ, ತೀರಾ ಕಡಿಮೆ ಮಾಡಿ ಅವರನ್ನು ಚೌಕಾಸಿ ಮಾಡಬೇಡಿ, ಅವ್ರಿಗೂ ಕಷ್ಟ ಇರ್ತದೆ. ಸ್ವಲ್ಪ ಆವಾಗದಿಂದ ಸ್ವಲ್ಪ ಬೆಳೆದ್ವಿ. ನನಗೋಸ್ಕರ ನನ್ನ ಸೆಲೆಬ್ರಿಟಿಗಳೆಲ್ಲ ಕಾಯ್ತಾ ಇದೀರ ಅಂತ ನಂಗೆ ಗೊತ್ತಮ್ಮ. ಆದಷ್ಟು ಬೇಗ ಇದೇ ಡಿಸೆಂಬರ್ 12ನೇ ತಾರೀಕಮ್ಮ ಟೇಬಲ್ ಮುಖಾಂತರ ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ.